ಇವತ್ತು ಅಂದರೆ ರಕ್ಷಾಬಂಧನದ ದಿನ. ಶನಿ ಮಂಗಳನ ಸಂಯೋಗದಿಂದಾಗಿ ಪ್ರತಿಯುತಿ ಯೋಗದ ಸೃಷ್ಟಿಯಾಗಿದೆ. ಈ ಶುಭ ಯೋಗದಿಂದಾಗಿ 3 ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕಲಿದೆ. ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯ ದಿನ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ವರ್ಷ ಅಂದರೆ ಆಗಸ್ಟ್ 9 ಅಂದರೆ ಇವತ್ತು ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಗಿದೆ. ಈ ವರ್ಷದ ರಕ್ಷಾಬಂಧನದಂದು ಗಜಲಕ್ಷ್ಮಿ, ನವಪಂಚಮ, ಸಮಸಪ್ತಕ, ಸರ್ವಾರ್ಥ ಸಿದ್ಧಿ ಹೀಗೆ ಇಷ್ಟು ಯೋಗಗಳು ಕೂಡ ನಿರ್ಮಾಣ ಆಗಿದೆ. ದೊಡ್ಡ ದೊಡ್ಡ ಯೋಗಗಳು. ಇದರೊಂದಿಗೆ ನವಗ್ರಹಗಳಲ್ಲಿ ಬಹಳ ಶಕ್ತಿಶಾಲಿ ಅಂತ ಪರಿಗಣಿಸುವ ಶನಿಯು ಈ ದಿನ ಮಂಗಳನೊಂದಿಗೆ ಸಂಯೋಗಗೊಳ್ಳಲಿದ್ದು, ಇದರಿಂದಾಗಿ ಪ್ರತಿಯುತಿ ಯೋಗದ ನಿರ್ಮಾಣವಾಗಿದೆ. ಈ ಒಂದು ಯೋಗದಿಂದ ಕೆಲವು ರಾಶಿಯವರಿಗೆ ವಿಶೇಷವಾಗಿ ಲಾಭ ಸಿಗಲಿದೆ. ಪ್ರಸ್ತುತ ಮಂಗಳನು ಕನ್ಯಾ ರಾಶಿಯಲ್ಲಿ ಮತ್ತು ಶನಿ ಹಿಮ್ಮುಖವಾಗಿ ಮೀನ ರಾಶಿಯಲ್ಲಿ ಚಲಿಸ್ತಾ ಇದೆ. ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಹಠಾತ್ ಧನಲಾಭದೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಗ್ರಹಗಳ ಸೇನಾಧಿಪತಿಯಿಂದ 2 ರಾಜಯೋಗದ ನಿರ್ಮಾಣವಾಗಿದೆ. ಜೊತೆಗೆ ಈ ದಿನ ಶನಿಯೊಂದಿಗೆ ಸಂಯೋಗಗೊಳ್ಳುವ ಮೂಲಕ ಪ್ರತಿಯುತಿ ಯೋಗದ ನಿರ್ಮಾಣವ ಕೂಡ ಆಗಿದೆ. ಹಾಗೆ ಯುರೇನಸ್ ಗ್ರಹದೊಂದಿಗೆ ಸಂಯೋಗಗೊಳ್ಳುವ ಮೂಲಕ ನವಪಂಚಮ ಯೋಗದ ನಿರ್ಮಾಣ ಕೂಡ ಆಗಿದೆ. ಇವತ್ತಿನ ದಿನ ಬೆಳಿಗ್ಗೆ 12 ಗಂಟೆ 10 ನಿಮಿಷಕ್ಕೆ ಮಂಗಳ ಮತ್ತು ಯುರೇನಸ್ ಪರಸ್ಪರ 120 ಡಿಗ್ರಿಯಲ್ಲಿ ಚಲಿಸುವ ಮೂಲಕ ನವಪಂಚಮ ರಾಜಯೋಗದ ನಿರ್ಮಾಣವಾಗಿದೆ. ಇದರೊಂದಿಗೆ ಮಂಗಳನು ಬೆಳಿಗ್ಗೆ 8 ಗಂಟೆ 18 ನಿಮಿಷಕ್ಕೆ ಶನಿಯೊಂದಿಗೆ ಪರಸ್ಪರ 180 ಡಿಗ್ರಿಯಲ್ಲಿ ಚಲಿಸುವುದರಿಂದ ಪ್ರತಿಯುತಿ ಯೋಗದ ನಿರ್ಮಾಣವಾಗಿದೆ. ಈ ಶುಭ ಯೋಗದಿಂದಾಗಿ ಯಾವ 3 ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ತುಲಾರಾಶಿ. ಶನಿ ಮಂಗಳನಿಂದ ರೂಪುಗೊಳ್ಳುವ ಪ್ರತಿಯುತಿ ಯೋಗ ತುಲಾರಾಶಿಗೆ ಸೇರಿದ ಜನರಿಗೆ ಹಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಈ ಸಮಯದಲ್ಲಿ ಮಂಗಳನು ನಿಮ್ಮ ರಾಶಿಯ 12ನೇ ಮನೆಯಲ್ಲಿ ಚಲಿಸ್ತಾನೆ. ಈಗ ಚಲಿಸೋದಕ್ಕೆ ಶುರುವಾಗಿದ್ದಾನೆ. ಇದರಿಂದಾಗಿ ಈ ಒಂದು ತುಲಾರಾಶಿಗೆ ಸೇರಿದ ಜನರು ಹಲವು ಕ್ಷೇತ್ರಗಳಲ್ಲಿ ಅಪಾರವಾದಂಥ ಯಶಸ್ಸನ್ನು ಗಳಿಸಲಿದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳು ಈ ಸಂದರ್ಭದಲ್ಲಿ ಸಿಗುತ್ತೆ. ನೀವು ಹೂಡಿಕೆಯನ್ನು ಮಾಡಬೇಕು ಅಂತ ಯೋಜನೆಯನ್ನು ರೂಪಿಸ್ತಾ ಇದ್ದರೆ ಈ ಅವಧಿ ನಿಮಗೆ ಉಪಯುಕ್ತವಾಗಿರುತ್ತೆ. ಹೂಡಿಕೆಯನ್ನು ಮಾಡುವ ಸಮಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಹಾಗೂ ಭವಿಷ್ಯದ ಸುರಕ್ಷತೆಗಾಗಿ ಸಾಕಷ್ಟು ಸಹಾಯ ಕೂಡ ಸಿಗುತ್ತೆ. ಯೋಗದ ಪ್ರಭಾವದಿಂದಾಗಿ ನಿಮಗೆ ವಿದೇಶಕ್ಕೆ ತೆರಳುವ ಅವಕಾಶ ಸಿಗುತ್ತೆ ತುಲಾರಾಶಿಯವರಿಗೆ. ಹಾಗೆ ಜೊತೆಗೆ ಮಂಗಳ ಗ್ರಹವು ನಿಮ್ಮ ವ್ಯಾಪಾರದ ಮನೆಯಲ್ಲಿ ಅಂದರೆ 12ನೇ ಮನೆಯಲ್ಲಿ ಶನಿಯನ್ನು ನೋಡೋದ್ರಿಂದಾಗಿ ನೀವು ಪ್ರಯಾಣ, ಟೂರಿಸಂ ಅಥವಾ ವಿದೇಶದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯುವ ಸಂಭವ ಇದೆ. ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಕನಸನ್ನು ಕಾಣ್ತಾ ಇರುವಂಥವರ ಕನಸು ನನಸಾಗತ್ತೆ. ಹಾಗೆ ಜೊತೆಗೆ ನೀವು ಧಾರ್ಮಿಕ ಅಥವಾ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಯೋಗವನ್ನು ಕೂಡ ಪಡೆದುಕೊಳ್ತೀರಿ. ಹಾಗೆ ಮೀನರಾಶಿಗೆ ಸೇರಿದ ಜನರಿಗೆ ಪ್ರತಿಯುತಿ ಯೋಗ ಬಹಳಷ್ಟು ಲಾಭದಾಯಕವಾಗಿರುತ್ತೆ. ಈ ರಾಶಿಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿಯು ಲಗ್ನದ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಿದ್ದಾನೆ. ಇದರೊಂದಿಗೆ ಶನಿಯ ಸಾಡೆಸಾತಿಯಾದ 2ನೇ ಚರಣ ಮೀನರಾಶಿಯಲ್ಲಿ ನಡೀತಾ ಇದೆ. ಹೀಗಾಗಿ ರಕ್ಷಾಬಂಧನದ ಈ ಸಂದರ್ಭದಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸಲಿದ್ದು ಇದರ ನಕಾರಾತ್ಮಕ ಪ್ರಭಾವ ಕೆಲವು ಮಟ್ಟಿಗೆ ಕಡಿಮೆಯಾಗುತ್ತೆ. ಮತ್ತು ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ವ್ಯಾಪಾರ, ಹಣ, ಮನೆ, ಕೆಲಸ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ನೀವು ಯಾವ ನಿರ್ಧಾರವನ್ನು ಬಹಳ ಸಮಯದಿಂದ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ವೋ ಆ ನಿರ್ಧಾರ ನೀವು ಧೈರ್ಯದಿಂದ ಈ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದು. ಯಾಕಂದರೆ ಶನಿಯು ನಿಮ್ಮ ಲಗ್ನದ ಮನೆಯಲ್ಲಿ ಚಲಿಸ್ತಿದ್ದಾನೆ. ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಸಾಕಷ್ಟು ಬಲಗೊಳ್ಳುತ್ತೆ ಮತ್ತು ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನು ಕಾಣ್ತೀರಿ. ಜೊತೆಗೆ ಸಾಮಾಜಿಕ ಜಾಲತಾಣದ ಮುಖಾಂತರ ವಿದೇಶಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಹೊಸ ಕೆಲಸ ಅಥವಾ ವ್ಯಾಪಾರವನ್ನು ಶುರು ಮಾಡಬಹುದಾಗಿದೆ. ಇದರಿಂದಾಗಿ ವಿಶೇಷವಾಗಿ ಸಾಕಷ್ಟು ಯಶಸ್ಸು ಲಭಿಸುವ ಸಾಧ್ಯತೆ ಇದೆ. ಇನ್ನು ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಮಂಗಳನು 6ನೇ ಮನೆಯಲ್ಲಿ ಚಲಿಸ್ತಾ ಇದ್ದಾನೆ. ಶನಿಯ ದೃಷ್ಟಿ ಕೂಡ ಬೀರುತ್ತೆ. ಹೀಗಾಗಿ ಶನಿ ಮಂಗಳನಿಂದ ಪ್ರತಿಯುತಿ ಯೋಗದ ನಿರ್ಮಾಣ ಆಗಿದೆ. ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯಲಿದ್ದಾರೆ. ಕೆಲವು ವಿಚಾರಗಳಲ್ಲಿ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ.
ಮತ್ತು ಈ ಮೇಷರಾಶಿಯಲ್ಲಿ ಶನಿ ಸಾಡೆ ಸಾತಿಯಾದ ಮೊದಲ ಚರಣ ನಡೀತಾ ಇದೆ. ಹಾಗಾಗಿ ಶನಿಯು ಪ್ರತಿಯುತಿ ಯೋಗದ ನಿರ್ಮಾಣವನ್ನು ಮಾಡುವ ಮೂಲಕ ಈ ಮೇಷರಾಶಿಗೆ ಸೇರಿದ ಜನರಿಗೆ ವಿಶೇಷ ಲಾಭವನ್ನು ಸಿಗುವ ಹಾಗೆ ಮಾಡ್ತಾನೆ. ಈ ಯೋಗದ ಕಾರಣದಿಂದಾಗಿ ನೀವು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದರಿಂದ ವಿಶೇಷವಾಗಿ ಲಾಭವನ್ನು ಪಡೆಯುವ ಅವಕಾಶ ಸಿಗುತ್ತೆ. ವಿದೇಶದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವಂಥ ಜನರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಸಕಾರಾತ್ಮಕ ಅಂದರೆ ಪಾಸಿಟಿವ್ ರೆಸ್ಪಾನ್ಸನ್ನು ಫಲಿತಾಂಶವನ್ನು ಪಡಿತೀರಿ. ಮಂಗಳನು ನಿಮ್ಮ 4ನೇ ದೃಷ್ಟಿಯಿಂದ 9ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದ್ದಾನೆ. ಇದರಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಯೋಗ ಇದೆ. ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಎಲ್ಲ ಕೆಲಸಗಳು ಕೂಡ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಹಾಗೂ ಕಠಿಣ ಪರಿಶ್ರಮದಿಂದಾಗಿ ಆ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಜೊತೆಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ಸಂದರ್ಭದಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಮೇಷರಾಶಿಯವರಿಗಿದೆ. 3 ರಾಶಿಯವರು ತುಲಾರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯವರು ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇವತ್ತಿನಿಂದ ಶನಿ ಮಂಗಳನ ಸಂಯೋಗದಿಂದಾಗಿ ರೂಪುಗೊಳ್ಳಲಿರುವ ಪ್ರತಿಯುತಿ ಯೋಗದಿಂದ ನಿಮ್ಮ ಅದೃಷ್ಟದ ದಿನಗಳು ಶುರುವಾಗ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಪ್ರಗತಿಯನ್ನು ಪಡೆಯುವುದರೊಂದಿಗೆ ನಿಮ್ಮ ಧನ ಸಂಪತ್ತಿನಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಯೋಗ ಲಭಿಸುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.